ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ನಡೆದಂತಹ ಮೊಟ್ಟೆ ದಾಳಿಯನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ತೀವ್ರವಾಗಿ ವಿರೋಧಿಸಿದ್ರು, ಖಂಡಿಸಿದ್ರು. ರಾಜ್ಯದಲ್ಲಿರುವಂತಹ ರೌಡಿ ಸರ್ಕಾರ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ರು. ಸರ್ಕಾರದ ನಿರ್ದೇಶನದ ಮೇರೆಗೆ ಶಾಸಕರ ಮೇಲೆ ದಾಳಿ ನಡೆಸಿದೆ ಅಂತ ಹೇಳಿ ಆರೋಪ ಮಾಡಿದ್ರು. ಮಕ್ಕಳಿಗೆ ಕೊಡುವಂತಹ ಮೊಟ್ಟೆಯನ್ನು ಕದ್ದು ಕೆಪಿಸಿಸಿ ಕಚೇರಿಯಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ವ್ಯಂಗ್ಯವಾಡಿದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ನೀಟ್ ಅಕ್ರಮದ ವಿರುದ್ಧ ನಡೆಯುತ್ತಿರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಕಾಂಗ್ರೆಸ್ ನಾಯಕರ ರಾಹುಲ್ ಗಾಂಧಿ ಅವರ ಹೈಜಾಕ್ ಮಾಡುತ್ತಾ ಇದ್ದಾರೆ ಅಂತ ಹೇಳಿ ದೂರನ್ನು ಕೂಡ ನೀಡಿದ್ರು. ಬಿಜೆಪಿಯ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ನಡೆದಂತಹ ಮೊಟ್ಟೆ ದಾಳಿಯ ಬಗ್ಗೆ ಖಂಡನೆಯನ್ನ ವ್ಯಕ್ತಪಡಿಸಿದರು. ಎಲ್ಲ ಮಾಡಿದ್ರು ಕೂಡ ಸರ್ಕಾರ ಏನೂ ಕ್ರಮವನ್ನ ಜರುಗಿಸಿಲ್ಲ. ಮಿಗಿಲಾಗಿ ಕೆಪಿಸಿಸಿ ಅಧ್ಯಕ್ಷರು ಒಂದು ಮಾತನ್ನು ಹೇಳ್ತಾರೆ, ಅವರೇ ಮೊಟ್ಟೆಗಳಲ್ಲಿ ಹೊಡೆದ್ರು. ನಾವಲ್ಲಿ ಬರುವಂತ ಪರಿಸ್ಥಿತಿಯಲ್ಲೇ ಇರಲಿಲ್ಲ, ಮೊಟ್ಟೆಗಳಲ್ಲಿ ಹೊಡೆದ್ರು. ಅದಕ್ಕೆ ನಮ್ಮವರು ಕೂಡ ರಿಟಾಲಿಯೇಟ್ ಮಾಡಿ ಮೊಟ್ಟೆಗಳಲ್ಲಿ ಹೊಡೆದಿದ್ದಾರೆ. ಏನು ಹರಿಪ್ರಸಾದ್ ಸಾಹೇಬ್ರೆ,